ವೈಕುಂಠ ಏಕಾದಶಿ ದಾಸನಪುರದಲ್ಲಿ ಹನ್ನೊಂದಕ್ಕೆ ಅದ್ದೂರಿಯಾಗಿ ನಡೆಯುತ್ತೆ ಈ ಏರಿಯಾದಲ್ಲಿ ಅನ್ಕೊಂಡಿದ್ದೀನಿ ನಾನು. ಈಗ ನಮ್ಮ ಎಲ್ಲ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳು ನಮಗೆ ಸಹಕಾರ ಕೊಟ್ಟು ಸಿಹಿ ತಿಂಡಿಯಿಂದ ಹಿಡಿದು ಇವತ್ತು ಏಕಾದಶಿ ಆಗಿರೋದ್ರಿಂದ ಲಡ್ಡುನ್ ಬಿಟ್ಟರೆ ಬೇರೆ ಇನ್ನೇನೂ ಹಂಚಲ್ಲ. ಮತ್ತು ವೈಭವವಾಗಿ ಹೂವಿನ ಅಲಂಕಾರ ಇರುತ್ತೆ ಭಗವಂತನಿಗೆ. ವೈಕುಂಠ ಏಕಾದಶಿ ಭಗವಂತನಿಗೆ ಎಲ್ಲರಿಗೂ ಇದು ಮಾಡಲಿಂದ ಬೆಳಗ್ಗೆಯಿಂದ ಸರತಿ ಸಾಲು ಒಂದೇ ಸಮ ಇದೆ. ಎಲ್ಲೂ ಇದುವರೆಗೂ ಈಗ 11:30 12 ಗಂಟೆ ಆಗಿದೆ. 12 ಗಂಟೆ ಆದರೂ ಸಹ ಜನ ಕಡಿಮೆ ಆಗಿಲ್ಲ. ಅದರಿಂದ ಭಗವಂತನ ಕೃಪೆ ಎಲ್ಲರಿಗೂ ಚೆನ್ನಾಗಿರಲಿ ಅಂತೇಳಿ ನಮ್ಮಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇದೆ. ಎಲ್ಲ ನನ್ನ ಅಕ್ಕ ತಂಗಿಯರು ಊರು ಬೇರೆ ಬೇರೆ ಊರುಗಳಿಂದ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟೆಲ್ಲ ವಿಜೃಂಭಣೆಯಿಂದ ನಡೀಬೇಕು ಅಂತಂದರೆ ನಮ್ಮ ಸೇವಾ ಸಮಿತಿ ಮುಖ್ಯವಾಗಿ. ಆ ಸೇವಾ ಸಮಿತಿಯವರ ಎಲ್ಲರ ಸಹಕಾರ ನನಗೆ ಚೆನ್ನಾಗಿದೆ. ಅವರಿಂದ ನಾನು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ತಂಡಗಳು ಭಾಗವಹಿಸ್ತಾರೆ? ನನಗೆ ಟೋಟಲ್ ಇವತ್ತು ರಾತ್ರಿ 7 ಗಂಟೆವರೆಗೂ 9 ತಂಡಗಳಿದೆ. ಅದು 9 ತಂಡಗಳು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಇನ್ನೂ ಕೆಲವರು ತಮ್ಮ ಇದನ್ನ ದೇವರ ಭಕ್ತಿಗೀತೆಗಳನ್ನ ಹಾಡ್ತಾ ಇರ್ತಾರೆ. ಸರ್, ದರ್ಶನ ಎಲ್ಲಿವರೆಗೂ ಇರುತ್ತದೆ? ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಸರ್, ಈ ಒಂದು ದೇವಸ್ಥಾನದ ವಿಶೇಷತೆ ಏನದು? 800 ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸ ಇರೋದ್ರಿಂದ ಅದು ವೈಬ್ರೇಷನ್ ಇದೆ ನಮ್ಮ ದೇವಸ್ಥಾನದಲ್ಲಿ. ನೀವೇನು ಅನ್ಕೊಂತೀವೋ ಅದನ್ನ ನಡೀತಾ ಬಂದಿದೆ. ಇದರಲ್ಲಿ ಯಾವುದು 800 ವರ್ಷಗಳ ಹಿಂದೆ ಏನೇನು ನಮ್ಮ ವೈಭವ ಹೆಂಗಿತ್ತು ದೇವಸ್ಥಾನದಲ್ಲಿ ಅದೇ ವೈಬ್ರೇಷನ್ ಇವತ್ತು ಇದೆ. ಅದಕ್ಕೆ ಮುಖ್ಯವಾಗಿ ಅರ್ಚಕರು ಭಕ್ತಾದಿಗಳು ಮುಖ್ಯ. ವೈಕುಂಠ ಏಕಾದಶಿ ದಾಸನಪುರದಲ್ಲಿ 11ಕ್ಕೆ ಅದ್ದೂರಿಯಾಗಿ ನಡೆಯುತ್ತೆ ಈ ಏರಿಯಾದಲ್ಲಿ ಅನ್ಕೊಂಡಿದ್ದೀನಿ ನಾನು. ಈಗ ನಮ್ಮ ಎಲ್ಲ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳು ನಮಗೆ ಸಹಕಾರ ಕೊಟ್ಟು ಸಿಹಿ ತಿಂಡಿಯಿಂದ ಹಿಡಿದು ಇವತ್ತು ಏಕಾದಶಿ ಆಗಿರೋದ್ರಿಂದ ಲಡ್ಡುನ್ ಬಿಟ್ಟರೆ ಬೇರೆ ಇನ್ನೇನೂ ಹಂಚಲ್ಲ. ಮತ್ತು ವೈಭವವಾಗಿ ಹೂವಿನ ಅಲಂಕಾರ ಇರುತ್ತೆ ಭಗವಂತನಿಗೆ. ವೈಕುಂಠ ಏಕಾದಶಿ ಭಗವಂತನಿಗೆ ಎಲ್ಲರಿಗೂ ಇದು ಮಾಡಲಿಂದ ಬೆಳಗ್ಗೆಯಿಂದ ಸರತಿ ಸಾಲು ಒಂದೇ ಸಮ ಇದೆ. ಎಲ್ಲೂ ಇದುವರೆಗೂ ಈಗ 11:30 12 ಗಂಟೆ ಆಗಿದೆ. 12 ಗಂಟೆ ಆದರೂ ಸಹ ಜನ ಕಡಿಮೆ ಆಗಿಲ್ಲ. ಅದರಿಂದ ಭಗವಂತನ ಕೃಪೆ ಎಲ್ಲರಿಗೂ ಚೆನ್ನಾಗಿರಲಿ ಅಂತೇಳಿ ನಮ್ಮಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇದೆ. ಎಲ್ಲ ನನ್ನ ಅಕ್ಕ ತಂಗಿಯರು ಊರು ಬೇರೆ ಬೇರೆ ಊರುಗಳಿಂದ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟೆಲ್ಲ ವಿಜೃಂಭಣೆಯಿಂದ ನಡೀಬೇಕು ಅಂತಂದರೆ ನಮ್ಮ ಸೇವಾ ಸಮಿತಿ ಮುಖ್ಯವಾಗಿ. ಆ ಸೇವಾ ಸಮಿತಿಯವರ ಎಲ್ಲರ ಸಹಕಾರ ನನಗೆ ಚೆನ್ನಾಗಿದೆ. ಅವರಿಂದ ನಾನು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ತಂಡಗಳು ಭಾಗವಹಿಸ್ತಾರೆ? ನನಗೆ ಟೋಟಲ್ ಇವತ್ತು ರಾತ್ರಿ 7 ಗಂಟೆವರೆಗೂ 9 ತಂಡಗಳಿದೆ. ಅದು 9 ತಂಡಗಳು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಇನ್ನೂ ಕೆಲವರು ತಮ್ಮ ಇದನ್ನ ದೇವರ ಭಕ್ತಿಗೀತೆಗಳನ್ನ ಹಾಡ್ತಾ ಇರ್ತಾರೆ. ಸರ್, ದರ್ಶನ ಎಲ್ಲಿವರೆಗೂ ಇರುತ್ತದೆ? ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಸರ್, ಈ ಒಂದು ದೇವಸ್ಥಾನದ ವಿಶೇಷತೆ ಏನದು? 800 ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸ ಇರೋದ್ರಿಂದ ಅದು ವೈಬ್ರೇಷನ್ ಇದೆ ನಮ್ಮ ದೇವಸ್ಥಾನದಲ್ಲಿ. ನೀವೇನು ಅನ್ಕೊಂತೀವೋ ಅದನ್ನ ನಡೀತಾ ಬಂದಿದೆ. ಇದರಲ್ಲಿ ಯಾವುದು 800 ವರ್ಷಗಳ ಹಿಂದೆ ಏನೇನು ನಮ್ಮ ವೈಭವ ಹೆಂಗಿತ್ತು ದೇವಸ್ಥಾನದಲ್ಲಿ ಅದೇ ವೈಬ್ರೇಷನ್ ಇವತ್ತು ಇದೆ. ಅದಕ್ಕೆ ಮುಖ್ಯವಾಗಿ ಅರ್ಚಕರು ಭಕ್ತಾದಿಗಳು ಮುಖ್ಯ.